ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 9ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತಸಂಗಃ ಸಮಾಚರಃ. ಇಲ್ಲಿ ಶ್ಲೋಕದ ಅರ್ಥ ಈ ರೀತಿ ಇದೆ. ಇಲ್ಲಿ ಯಜ್ಞ ಅನ್ನುವ ಒಂದು ಶಬ್ದವನ್ನು ಬಳಸ್ತಾನೆ. ಇದನ್ನು ನಾವು ಇಲ್ಲಿ ಸದ್ಯಕ್ಕೆ ವಿಷ್ಣು ಅಥವಾ ಕೃಷ್ಣ ಅಂತ ಇಟ್ಕೊಳ್ಳೋದು ತುಂಬ ಸೂಕ್ತ. ವೇದಗಳಲ್ಲಿ ಒಂದು ಮಾತಿದೆ, ಯಜ್ಞೋ ವೈ ವಿಷ್ಣು. ಯಜ್ಞ ಅಂದರೆ ವಿಷ್ಣು ಅಂತ ಅರ್ಥ ಇದೆ ಅದರಲ್ಲಿ. ಹಾಗಾಗಿ ಈ ವಿಷ್ಣು ಅಥವಾ ಯಜ್ಞ ಆತನಿಗಾಗಿ ಮಾಡಿದ ತ್ಯಾಗ ಅಂತ ತಿಳ್ಕೊಂಡು ಕರ್ಮವನ್ನು ಮಾಡಬೇಕು. ನಾವು ಮೊದಲು ನೋಡಿದ ಹಾಗೆ ಕೆಲಸವನ್ನು ಶುರು ಮಾಡಬೇಕು, ಆದರೆ ಅದರಿಂದ ಏನಾಗುತ್ತೋ ಯಾಕಾಗುತ್ತೋ ಅನ್ನೋ ಯೋಚನೆಗಳನ್ನು ಮಾಡದೆ, ಆ ಯೋಚನೆಗಳಲ್ಲೇ ತೊಡಗಿಸ್ಕೊಳ್ಳದೆ ಪ್ರಾಮಾಣಿಕವಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಮನುಷ್ಯನಿಗೆ ಸಹಜವಾಗಿ ಅದರ ಪರಿಣಾಮಗಳ ಯೋಚನೆ ಆಗೋದೆ. ಹಾಗಾಗಿ ಆ ಪರಿಣಾಮಗಳನ್ನು ವಿಷ್ಣುವಿಗೆ ಅಂತ ಬಿಟ್ಟು ಬಿಡಬೇಕು. ಅಂದರೆ ಇದು ನನಗಲ್ಲ ಅನ್ನೋ ರೀತಿಯಲ್ಲಿ ಬಿಟ್ಟು ಬಿಡಬೇಕು. ನನಗೆ ಈ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ, ನನಗೆ ಈ ಕೆಲಸ ಮಾಡಬೇಕು, ನಾನು ಮಾಡ್ತಾ ಇದ್ದೀನಿ. ಅದರ ಒಪ್ಪು ತಪ್ಪು, ಸಾಧ್ಯತೆ ಅಸಾಧ್ಯತೆ ಅದು ಯಾವುದು ನನಗಲ್ಲ. ಅದು ಆದಮೇಲೆ ಏನೋ ಒಂದು ಆದರೆ ಅದು ನಂದಲ್ಲ. ಈ ರೀತಿಯ ಭಾವನೆಯಿಂದ ಆ ಕೆಲಸವನ್ನು ಮಾಡಬೇಕು. ಆಗ ಏನಾಗತ್ತಂದರೆ ಮುಕ್ತ ಸಂಗಃ, ಆಗ ನಿನ್ನನ್ನು ಅದು ಯಾವುದು ಬಂಧಿಸೋದಿಲ್ಲ. ಆಗ ಆ ರೀತಿ ಬಂಧನ ಇಲ್ಲ ಅಂದರೆ ಅದು ಭಗವತ್ ತೃಪ್ತಿ ಅಂತ. ಈಗ ನಾವು ವೈದ್ಯರ ಒಂದು ಉದಾಹರಣೆಯನ್ನು ನೋಡೋಣ. ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಆ ನಂತರ ಆ ರೋಗಿ ಬದುಕಿ ಉಳಿಬಹುದು, ಹುಷಾರಾಗಬಹುದು, ಪ್ರಾಣಗಳು ಹೋಗಬಹುದು. ಹಾಗಾದಾಗ ವೈದ್ಯರ ಕೆಲಸ ಏನಿತ್ತು? ಹುಷಾರಿಲ್ಲ ಅಂತ ಬಂದ ವ್ಯಕ್ತಿಗೆ ಆತನ ಅನಾರೋಗ್ಯದ ವಿಚಾರವನ್ನು ತಿಳಿದು ಆ ಅನಾರೋಗ್ಯಕ್ಕೆ ಏನು ಔಷಧವನ್ನು ಪ್ರಯೋಗ ಮಾಡಬೇಕು ಅಷ್ಟು ಮಾತ್ರ ಅವರ ಕೆಲಸ. ಆ ಔಷಧ ಕೊಟ್ಟರೆ ಗುಣ ಆಗ್ತಾರೋ, ಆ ಔಷಧ ಕೊಟ್ಟರೆ ಗುಣ ಆಗೋದಿಲ್ವೋ, ರೋಗ ಉಲ್ಬಣಿಸುತ್ತೋ, ಆ ಯೋಚನೆಗಳನ್ನೆಲ್ಲ ಬಿಟ್ಟು ನನ್ನ ಕೆಲಸ, ನನ್ನ ವೃತ್ತಿ ಧರ್ಮ ಇದು, ನಾನು ಇದನ್ನು ಮಾಡಬೇಕು. ಹಾಗೆ ಮಾಡಿದಾಗ ಆ ವ್ಯಕ್ತಿ ಹುಷಾರಾದರೆ ಅತಿ ಸಂತಸವೂ ಆಗೋದಿಲ್ಲ. ಒಂದು ವೇಳೆ ಆ ವ್ಯಕ್ತಿಯ ಪ್ರಾಣಗಳೇ ಹೋದರೆ ಆಗ ದುಃಖವೂ ಆಗೋದಿಲ್ಲ. ಹೀಗಿದ್ದಾಗ ವೈದ್ಯರು ಆ ಕೆಲಸವನ್ನು ಎಷ್ಟೋ ವರ್ಷಗಳ ಕಾಲ ಮಾಡಲಿಕ್ಕಾಗತ್ತೆ. ಇದು ವೈದ್ಯ ಲೋಕದ ಉದಾಹರಣೆ. ಆದರೆ ಯಾವ ವೃತ್ತಿಯಲ್ಲಿ ಹೋದರೂ ಹೀಗೇ. ಈ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿದರು, ನಾನು ಮಾಡ್ತಾ ಇದ್ದೀನಿ. ಅದರಿಂದ ಒಳ್ಳೆಯದಾದರೂ ಅದೂ ದೇವರಿಗೆ, ಅದರಿಂದ ಏನಾದರೂ ಕೆಟ್ಟದಾದರೆ ಅದು ಮುಂದೆ ನೋಡೋಣ, ಅದನ್ನು ನನಗೆ ಅಂತಿಲ್ಲ. ಕೆಟ್ಟದ್ರಿಂದ ಏನಾದರೂ ತಿಳ್ಕೊಳ್ಳಿಕ್ಕಿದ್ರೆ ತಿಳ್ಕೊಂಡು ತಿದ್ದೋಣ. ಆದರೆ ಆ ಫಲಾಫಲಗಳನ್ನು ನಾವು ಯೋಚನೆ ಮಾಡದೆ ಕೆಲಸವನ್ನು ಮಾಡಿದರೆ ಅದು ಆ ಭಗವಂತನಿಗೆ ಖಂಡಿತ ಪ್ರಿಯವಾಗತ್ತೆ ಅನ್ನೋದು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.